ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಇಂತಹ ಭಕ್ತರಿಗೆ ನಾನು ಸಹಾನುಭೂತಿಯಿಂದ ಅವರಲ್ಲಿ ತಮಸ್ ಗುಣದಿಂದ ಹುಟ್ಟಿರುವ ಅಂಧಕಾರವನ್ನು ಅವರ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗಿ ಅದನ್ನು ನಶಿಸುತ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅರ್ಜುನ ಇವನ್ನೆಲ್ಲ ಕೇಳಿ ಭಗವಂತನ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೇ ಆದಿ ದೈವವೇ, ಅನಂತ ಪ್ರಭುವೆ, ಹುಟ್ಟು ಸಾವು ಇಲ್ಲದೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವವನೇ ಅಂತ ಭಗವಂತನಲ್ಲಿ ಸಂಬೋಧಿಸ ಹೇಳ್ತಾನೆ. ಏನಂತ ಕೇಳೋಣ.